ಇವ್ರು ಏನ್ ಮಾಡ್ಕೊಂಡ್ರು ಹೇಳಿ? ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಅಂದ್ರು. ಸಹಜವಾಗಿ ನೇರವಾಗಿ ಹೇಳ್ತೀನಿ, ನಿಮಗೊಂದು ಸ್ವಲ್ಪ ಹಾರ್ಷ್ ಅಂತ ಅನ್ನಿಸಬಹುದು. ಇವರು ಪಂಚ ಗ್ಯಾರಂಟಿ ಕೊಡ್ಲಿಲ್ಲ, ಪಂಚ್ ಗ್ಯಾರಂಟಿ ಕೊಟ್ರು. ಯಾರಿಗೆ? ಜನರ ಮುಖದ ಮೇಲೆ ಹೊಡೆದಂಗ ಅನಿಸ್ತಾ ಇದೆ ಇವತ್ತು. ಯಾಕೆ ಅಂತ ಹೇಳ್ತೀನಿ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಚುನಾವಣೆ ಬಳಿಕ ಸಂಪೂರ್ಣ ಸ್ಟಾಪ್ ಆಗ್ತವ. ಮಾಗಡಿಯ ಕಾಂಗ್ರೆಸ್ಸಿನ ಶಾಸಕ ಬಾಲಕೃಷ್ಣ ಈ ಕುರಿತು ಕೊಟ್ಟಿರುವ ಬಹಿರಂಗವಾದಂತಹ ಸ್ಟೇಟ್ಮೆಂಟು ಸಂಚಲನ ಮೂಡಿಸಿದೆ, ನನ್ನಂಥವರಲ್ಲಿ ಆಕ್ರೋಶ ಮೂಡಿಸಿದೆ. ನಿಮ್ಮ ಮತ ಅಯೋಧ್ಯೆಯ ಅಕ್ಷತೆ ಕಾಳಿಗ ಅಥವಾ 5 ಗ್ಯಾರಂಟಿಗಳಿಗ ಅಂತ ಯೋಚನೆ ಮಾಡಿ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಸಿದ್ರೆ ಮಾತ್ರ ಗ್ಯಾರಂಟಿ ಮುಂದುವರಿತದೆ, ಗೆಲ್ಲಿಸದೇ ಇದ್ರೆ ಗ್ಯಾರಂಟಿ ಯೋಜನೆ ತಿರಸ್ಕರಿಸಿದಂತೆ ಅಲ್ವಾ ಅಂತ ಬಾಲಕೃಷ್ಣ ಕ್ಷೇತ್ರದ ಮತದಾರರನ್ನ ಪ್ರಶ್ನಿಸಿದ್ದಾರೆ. ಆ ಮೂಲಕ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತಗೊಳ್ಳಬಹುದೇನೋಪ್ಪ ಅನ್ನುವ ವಿಪಕ್ಷಗಳ ಹೇಳಿಕೆಗೆ ಪುಷ್ಟಿ ದೊರೆತಂತಾಗಿದೆ. ಕಾಂಗ್ರೆಸ್ ವೋಟ್ ಹಾಕದ ಗ್ರಾಮಗಳ ಅಭಿವೃದ್ಧಿ ಮಾಡಲ್ಲ ಅಂತ ಬಾಲಕೃಷ್ಣ ಈ ಹಿಂದೆ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಸನ್ಮಾನ್ಯ ಸಹೃದಯಿ ಸುದ್ಗುಣ ಸಶೀಲ ಸಂಪನ್ನರಾಗಿರುವ ಶ್ರೀಯುತ ಬಾಲಕೃಷ್ಣ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದ್ಸಲ ನಾವು ನೀವು ಕೇಳ್ಕೊಂಬರೋಣ. ಕೇಳಬಿಟ್ಟು ನಮ್ಮ ಕಿವಿಗಳನ್ನ ಪಾವನಗೊಳಿಸ್ಕೊಳ್ಳೋಣ ಬನ್ನಿ. ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗಳ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಸರಿ, ಈ ಹಿಂದೆ ಕೂಡ ಅವ್ರು ಮಾತಾಡಿದಾಗ ಹೇಳಿದ್ರು, ನೀವು ವೋಟ್ ಹಾಕದಿದ್ರೆ ನಿಮ್ಗೆ ಯಾವ ಕೆಲಸನೂ ಆಗೋದಿಲ್ಲ ಅಂತ. ಈಗ ಮತ್ತದೇ ತರದ ಹೇಳಿಕೆಗಳು. ವೋಟ್ ಹಾಕದಿದ್ರೆ ಗ್ಯಾರಂಟಿ ಬಂದ್ ನಾಳೆ. ಜನ ಯಾಕೆ ವೋಟ್ ಹಾಕಿದ್ರೆ ಈ ಗ್ಯಾರಂಟಿ ಸಿಗುತ್ತೆ ಅಂತ ವೋಟ್ ಹಾಕಿದ್ರು, ಇವ್ರು ನಂಬ್ಕೊಂಡು ವೋಟ್ ಹಾಕಿದ್ರು. ಸಿದ್ದರಾಮಯ್ಯವರು ಹೇಳ್ತಾರೆ ಇಲ್ಲ ಇದನ್ನೆಲ್ಲ ಬಂದ್ ಮಾಡೋದಿಲ್ಲ, ನಾವು ಕ್ಲೋಸ್ ಮಾಡೋದಿಲ್ಲ, ಮುಂದುವರಿಸ್ತೀವಿ ಇದನ್ನ ಅಂತ. ಇದರ ಅರ್ಥ ಏನು ಸರ್ ಹಾಗಾದ್ರೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು 2-3 ಆಯಾಮಗಳಲ್ಲಿ ವಿಚಾರವನ್ನು ಮಾತನಾಡ್ಬಿಡ್ತೇನೆ. ಇವರು ಯಾರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದು ಬಿಟ್ಟಿ ಯೋಜನೆಗಳಲ್ಲ. ಅದನ್ನ ನಾವು ನೀವು ಸುಸ್ಪಷ್ಟವಾಗಿ ತಿಳಿದುಕೊಳ್ಬೇಕು, ಜನರನ್ನ ಎಜುಕೇಟ್ ಮಾಡಬೇಕು. ನಾನು ಇವತ್ತೊಂದು ಸ್ವಲ್ಪ ಓಪನ್ ಆಗಿರ್ತೀನಿ, ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ. ಎಷ್ಟು ಬೇಕ್ರಿ ಗ್ಯಾರಂಟಿಗಳ ಯೋಜನೆಗೆ? ಸುಮಾರು ಒಂದು 50,000 ಕೋಟಿ ಬೇಕು ಅಂತ ಅನ್ಕೊಳ್ಳಿ. ಹೌದು. ಯಾರಿಂದ ಬರುತ್ತ್ರಿ? 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕ್ಯಾಪು ನಮ್ಮ ಕರ್ನಾಟಕದ ಇಡೀ ಬಜೆಟ್ಗೆ ತೆಗೆದುಕೊಳ್ಬಹುದು ಅಂತಿದೆ. ಯಾಕೆಂತಂದ್ರೆ ಒಂದು 28 ಲಕ್ಷ ರೂಪಾಯಿದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ನಮ್ಮ ಕರ್ನಾಟಕದ್ದು ಇದೆ, ಅದರಲ್ಲಿ ಸುಮಾರು 25% ನಷ್ಟು ನಾವು ಬಜೆಟ್ಗೆ ಅಲೋಕೇಟ್ ಮಾಡ್ಕೊಳ್ಬಹುದು. 5 ಲಕ್ಷ ಕೋಟಿ ರೂಪಾಯಿವರೆಗೂ ಕೂಡ ನಾವು ಬಜೆಟ್ ಅನ್ನ ತೆಗೆದುಕೊಳ್ಬಹುದು. ಆದ್ರೆ ಸಾಲಾಗಿಲ್ಲ, ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಏನೋ 3,80,000 ಕೋಟಿ ರೂಪಾಯಿಗೇನೋ ಇವರು ಅದನ್ನ ಇಟ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಜನಕ್ಕೆ ಇವತ್ತೊಂದು ಸ್ವಲ್ಪ ಎಜುಕೇಟ್ ಮಾಡೋಣ. ಇವ್ರ ತಾತನ್ ಮನೆ ಹಿತ್ತಲಿಂದ ಗ್ಯಾರಂಟಿನ ಏನಾದ್ರೂ ತಗೊಂಡ್ ಬಂದು ಕೊಡ್ತಾ ಇದ್ದಾರಾ? ಇವ್ರ ತಾತನ್ ಮನೆ ಹಿತ್ತಲಿಂದ ಏನಾದ್ರೂ ಗ್ಯಾರಂಟಿ ತಗೊಂಡ್ ಬಂದು ಕೊಡ್ತಾ ಇದ್ದಾರಾ? ವಾಸುದೇವ್, ಹೌದಾ ಇಲ್ವಾ? ಇಲ್ಲ. 1,02,000 ಕೋಟಿ ಕಳೆದ ವರ್ಷ ಇಡೀ ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ಗೆ ಬಂದಂತ ದುಡ್ಡು. ನಾನು ಲೆಕ್ಕ ಕೊಡ್ತೀನಿ, ಬರೆದಿಟ್ಕೊಳ್ಳಿ. 8ರಿಂದ 9,000 ಕೋಟಿ ರೂಪಾಯಿಗಳು ಕರ್ನಾಟಕದ ಸ್ಟ್ಯಾಂಪ್ ಅಂಡ್ ಡ್ಯೂಟಿಗೆ ಬಂದಂತ ದುಡ್ಡು. ಸುಮಾರು 12,000 ಕೋಟಿ ರೂಪಾಯಿಗಳು ನಮ್ಮ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ ಇವರು ತೆಗೆದುಕೊಂಡು ಬಂದಂತ ದುಡ್ಡುಗಳು. 34,000 ಕೋಟಿ ರೂಪಾಯಿ ಅಬಕಾರಿಯಿಂದ ಬಂದಂತ ದುಡ್ಡು. ಯಾರು ಕೊಟ್ಟಿದ್ದು ದುಡ್ಡು? ಯಾರು ಕೊಟ್ಟಿದ್ದು ದುಡ್ಡು? ಆನ್ಸರ್ ಮೀ ವಾಸುದೇವ್. ನಾವು ನಮ್ಮಂತ ಜನಸಾಮಾನ್ಯರು ಕಟ್ಟಿರುವಂತ ದುಡ್ಡು ಅದು. ಅಬ್ಸಲ್ಯೂಟ್ಲಿ. ನಾನು ಈ ಪೆನ್ ತಗೊಂಡೆ, ನಾನು 25 ಪೈಸಾ ಟ್ಯಾಕ್ಸ್ ಕಟ್ಟಿದೆ. ಹೌದು. ಓಕೆ, ನೀವು ಆ ವಾಚ್ ತಗೊಂಡ್ರಿ, ನೀವು ಎಷ್ಟೋ ಟ್ಯಾಕ್ಸ್ ಕಟ್ಟಿದ್ರಿ. ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಕೂಡ ಇದೆ. ನೀವು ಹೋಗ್ತೀರಿ, ಬೆಂಕಿಪಟ್ಟಣ ತಗೊಳ್ತೀರಿ, ಹಾಲ್ ತಗೊಳ್ತೀರಿ, ಮೊಸರು ತಗೊಳ್ತೀರಿ, ಪೇಪರ್ ತಗೊಳ್ತೀರಿ, ನೀರಿನ ಬಾಟ್ಲ್ ತಗೊಳ್ತೀರಿ, ಮತ್ತೊಂದು ತಗೊಳ್ತೀರಿ, ಬೇರೆ ತಗೊಳ್ತೀರಿ, ತರಕಾರಿ ತಗೊಳ್ತೀರಿ, ಪ್ಯಾಕೆಟ್ ಏನೋ ತಗೊಳ್ತೀರಿ. ಯು ಆರ್ ಎ ಟ್ಯಾಕ್ಸ್ ಪೇಯರ್ ಟು ದಿ ಸ್ಟೇಟ್. ಆಮ್ ಐ ಕರೆಕ್ಟ್ ಆರ್ ನಾಟ್? ಎಸ್ ಸರ್, ಕರೆಕ್ಟ್. ನೀವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದನ್ನ ಘನಂದಾರಿ ಕೆಲಸ ಮಾಡಿಬಿಟ್ವಿ ಅನ್ನುವ ಲೆವೆಲ್ಗೆ ಇವರು ಹೇಳಿಕೊಳ್ಳುವ ಇಮ್ಮೆಚುರಿಟಿ ಇದೆಯಲ್ಲ, ಐ ಹೇಟ್ ಇಟ್. ದಿಸ್ ಈಸ್ ಇಮ್ಮೆಚುರಿಟಿ.
ಅಬ್ಸಲ್ಯೂಟ್ ಇಮ್ಮೆಚುರಿಟಿ, ಅಥವಾ ನಾನು ಹೇಳ್ತೀನಿ ದಾಷ್ಟ್ಯತನ, ಕೊಬ್ಬು, ಸೊಕ್ಕು. ಬಿಟ್ಟಿ ಕೊಟ್ವಿ ನಮ್ಮ ಮನೆಯಿಂದ, ಅವ್ರ ಜೇಬಿಂದ ತೆಗೆದುಕೊಟ್ರನ್ರೆ ಗ್ಯಾರಂಟಿ ದುಡ್ಡನ್ನ. ಯುವ ನಿಧಿ 1500 ರೂಪಾಯಿ, 3000 ರೂಪಾಯಿ ಯಾರ ಜೇಬಿಂದ ತೆಗೆದುಕೊಟ್ರು? ಸಿದ್ದರಾಮಯ್ಯನವರ ಮನೆಯಿಂದ ಕೊಟ್ರ, ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ಕೊಟ್ರ, ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮನೆಯಿಂದ ಕೊಟ್ರ? ನಂಗೆ ಉತ್ತರ ಕೊಡ್ಲಿ. ಗೃಹ ಜ್ಯೋತಿ ಯೋಜನೆ ಅದೆಷ್ಟೋ ಯೂನಿಟ್ ಕಡಿಮೆ ಮಾಡ್ಕೊಳ್ಳೋದಲ್ಲ, ಯಾರ ಮನೆಯಿಂದ ದುಡ್ಡನ್ನ ಕಡಿಮೆ ಮಾಡಿ ಕೊಟ್ರು? ಅಬಕಾರಿ ದುಡ್ಡಿಂದ ಕೊಟ್ರು, ಟ್ಯಾಕ್ಸ್ ದುಡ್ಡಿಂದ ಕೊಟ್ರು. ಶಕ್ತಿ ಯೋಜನೆ ಯಾರ ದುಡ್ಡಿಂದ ಫ್ರೀ ಟಿಕೆಟ್ ಕೊಟ್ರು? ನಮ್ ಜನಕ್ಕೆ ಕೂಡ ಒಂದು ಮಾಸ್ ಹಿಸ್ಟೀರಿಯಾ ಇದ್ದಂಗೆ ಕಾಣಿಸ್ತಾ ಇದೆ. ಸರ್ಕಾರ ಬಿಟ್ಟಿ ಕೊಡ್ತದೆ, ಸರ್ಕಾರ ಬಿಟ್ಟಿ ಕೊಡ್ತದೆ, ಸರ್ಕಾರ ಬಿಟ್ಟಿ ಕೊಡ್ತದೆ. ನಾನ್ಸೆನ್ಸ್, ಸ್ಟಾಪ್ ಇಟ್. 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಯಾರಿಂದ ಕೊಟ್ರು? ನಮ್ಮಿಂದಾನೆ ಈ ಕಡೆಯಿಂದ ಕಿತ್ಕೊಂಡ್ರು, ಮತ್ತೊಂದು ಕಡೆಯಿಂದ 2000 ದುಡ್ಡು ಕೊಟ್ರು. ಹೌದಾ ಅಲ್ವಾ ವಾಸುದೇವ್? ಹೌದು ಹೌದು. ಮತ್ ಯಾವ ದಾಷ್ಟತನದಿಂದ ನೀವು ವೋಟ್ ಹಾಕೋದು? ಅಕ್ಷತೆ ಕಾಳಿಗ, ಗ್ಯಾರಂಟಿಗ ಅಂತ ಕೇಳ್ತಾರೆ ಇವರು. ನಂಬರ್ 1. ನಂಬರ್ 2, ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಇರುವ ಅಜಗಜಾಂತರವನ್ನ ಬಾಲಕೃಷ್ಣ ಸೀಸನ್ಡ್ ಪಾಲಿಟಿಷಿಯನ್ ಅರ್ಥ ಮಾಡ್ಕೊಂಡಿಲ್ವಾ? ನಾನು ಇದಕ್ಕೆ ಉದಾಹರಣೆ ಕೊಡ್ಲಾ ನಿಮ್ಗೆ. 2013ರಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ 122 ಸೀಟ್ಗಳನ್ನ ಪಡೆದುಕೊಂಡು ಅಸ್ತಿತ್ವಕ್ಕೆ ಬಂತು. ಎಷ್ಟು? 122 ಸೀಟ್. ಯಾವಾಗ? 2013. ಅದಾದ್ಮೇಲೆ ಊರಲ್ಲಿರೋರ್ನೆಲ್ಲ ಕರ್ಕೊಂಡ್ರು. 2014ನಲ್ಲಿ ಲೋಕಸಭೆಯಲ್ಲಿ ಯಾರ ಸರ್ಕಾರ ಬಂತ್ರಿ? ಲೋಕಸಭೆಯಲ್ಲಿ ಯಾರ ಸರ್ಕಾರ ಬಂತು? NDA ಬಂತು, ಮೋದಿ ಸರ್ಕಾರ ಬಂತು. 2013ನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂತು. 2014ನಲ್ಲಿ ಲೋಕಸಭಾ ಗವರ್ಮೆಂಟ್ ನಲ್ಲಿ ಯಾರ ಸರ್ಕಾರ ಬಂತು? ಮೋದಿ ಗವರ್ಮೆಂಟ್ ಬಂತು. 2018ನಲ್ಲಿ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂತು. 2019ನಲ್ಲಿ ಯಾರ ಗವರ್ಮೆಂಟ್ ಬಂತು? ಮತ್ತೆ ಮೋದಿ ಗವರ್ಮೆಂಟ್. 2019ನಲ್ಲಿ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂದರೂ ಕೂಡ 173 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಬಿಜೆಪಿ ಲೀಡಿಂಗ್ ನಲ್ಲಿತ್ತು. ಹೌದು. ಯಾರಿದ್ದಾರೆ? ಮಂಜುನಾಥ್ ಮಾಜಿ ಶಾಸಕರು ನಮ್ಮೊಟ್ಟಿಗೆ ಫೋನ್ ನಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವ್ರನ್ನ ಮಾತನಾಡಿಸಿ. ವಾಸುದೇವ್ ನೀವೇ ಮಾತಾಡಿಸಿ. ಸರ್ ನಮಸ್ತೆ, ಕೇಳಿಸ್ತಾ ಇದೆ ನಮ್ಮ ಧ್ವನಿ? ನಮಸ್ತೆ ನಮಸ್ತೆ ವಾಸುದೇವ್, ಹೇಳಿ ಸರ್. ಓಟುಗೂ ಮುಂಚೆ, ಗೆಲ್ಲೋದಕ್ಕೂ ಮುಂಚೆ ಗ್ಯಾರಂಟಿಗಳು, ನಾವು ಓಟ್ ಹಾಕಿ 5 ಗ್ಯಾರಂಟಿ ಕೊಡ್ತೀವಿ, ಈ ಥರದ್ದೆಲ್ಲ ಹೇಳೋದು, ಭಾಷಣ ಮಾಡೋದು, ಹೋದಲ್ಲೆಲ್ಲ ಭಾಷಣ ಮಾಡೋದು. ಆದ್ರೆ ಇವತ್ತಿನ ಭಾಷಣ ಏನಿದು? ನಮಗೆ ಓಟ್ ಹಾಕಿ, ಇಲ್ಲಾಂದ್ರೆ ನಾವು ಕೊಡೋದಿಲ್ಲ. ಈಗ ನಗು ಬರುತ್ತೆ ಇವ್ರಿಗೆ. ಅಲ್ಲ, ನಾನು ಇವಾಗ ನೀವ್ ಹೇಳ್ತಾ ಇದ್ದೀನಿ, ನಿಮ್ ಡಿಸ್ಕಷನ್ ಎಲ್ಲ ಕೇಳ್ತಾ ಇದ್ದೆ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾರು ಇವ್ರ ಅಪ್ಪಿರ್ ಮನೆಯಿಂದ ಕೊಡ್ತಾ ಇದಾರಾ? ಯಾರ ಮನೆಯಿಂದ ಕೊಡ್ತಾ ಇದಾರೆ? ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಂತದ್ದು GST ದುಡ್ಡಿಂದ ಇವ್ರು ಕೊಡ್ತಾ ಇದಾರೆ. ಇವ್ರು ಕೊಡು ಅಂತ ಕೇಳಿದಾರೆ ಯಾರು? ಈ ರಾಜ್ಯದ ಜನ ಕೇಳಿದ್ರ ಯಾವತ್ತಾದ್ರೂ ನಮ್ಗೆ ಕೊಡಿ ಅಂತ? ಮಂಜುನಾಥ್ ಅವರೇ, ಇವ್ರು ಮ್ಯಾಂಡೇಟ್ ಮಾಡಿದಾಗ ಇವ್ರದ್ದು ಮ್ಯಾನಿಫೆಸ್ಟೋ ಮಾಡ್ಕೊಂಡ್ರಲ್ಲ, ಜನ ಯಾರಾದ್ರೂ ಕೇಳಿದ್ರ? ಈ ರಾಜ್ಯದ ಜನ ಕೇಳಿದ್ರ? ಇವ್ರು ಯಾಮರ್ಸಿ ಓಟ್ ಹಾಕ್ಸ್ಕೋಬೇಕು ಅಂತ ಹೇಳಿ ಏನೋ ಮಾಡಿ, ಇವಾಗ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ, ನೀವು ಹಾಕ್ಲಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅಂತ ಹೇಳಿ ಬ್ಲಾಕ್ ಮೇಲ್ ತಂತ್ರನಾ? ಮಂಜುನಾಥ್ ಅವರೇ, ನಾನು ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅನಿಸಿದ್ದು ಏನ್ ಗೊತ್ತಾ? ನನಗೆ ಸಿಟ್ಟು ಬರ್ತಿರೋದು ಏನ್ ಗೊತ್ತಾ? ಈಗ 5 kg ಅಕ್ಕಿ ಕೊಡ್ತೀವಿ ಅಂತಂದ್ರು, ಇನ್ನು 5 kg ಕೇಂದ್ರ ಕೊಡುತ್ತೆ ಅಂತ ಯಾರು ಹೇಳಲಿಲ್ಲ ಇದುವರೆಗೂನುವೆ. 5 kgಗೆ ದುಡ್ಡು ಕೊಡ್ತೀವಿ ಅಂತಂದ್ರು, ದುಡ್ಡು ಬಂತಾಗಿಂತ ಗೊತ್ತಿಲ್ಲ ನನಗೆ. 2000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ ಅಂತಂದ್ರು, ಬಂತಾಗಿಂತ ಗೊತ್ತಿಲ್ಲ ನನಗೆ. ಇಲ್ಲಿ ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ 5 kg ಅಕ್ಕಿಯ ಮೂಲಕ, ಗೃಹಲಕ್ಷ್ಮಿ ಯೋಜನೆಯ ಮೂಲಕ, ಮತ್ತೆ ಅದನ್ನ ನಾವು ಕೊಡೋದಿಲ್ಲ ಅನ್ನೋ ಮೂಲಕ, ಅಥವಾ ಗ್ಯಾರಂಟಿಗೆ ನೀವು ಓಟ್ ಹಾಕಿಲ್ಲ ಅಂತಂದ್ರೆ ಈ ಇಡೀ ವೋಟರ್ಸೇ ಕೆಟ್ಟವರು ಅಂತ ಬಿಂಬಿಸೋ ಮೂಲಕ ಇವ್ರು ಯಾವುದನ್ನ ಅಪಮಾನ ಮಾಡ್ತಿರೋದು ನಿಮ್ಗೆ ಹೇಳ್ಬಿಡ್ಲಾ? ರಾಜ್ಯದ ಜನರ ಬಡತನವನ್ನ, ಹಸಿವನ್ನ ಅಪಮಾನ ಮಾಡ್ತಿದಾರ್ರಿ ಮಂಜುನಾಥ್. ಅಮಾಯಕತೆಯನ್ನ ಹಸಿವನ್ನ ಅಪಮಾನ ಮಾಡ್ತಿದ್ದಾರೆ. ಹಸಿವನ್ನ ಅಪಮಾನ ಮಾಡ್ತಿದ್ದಾರೆ ಮಂಜುನಾಥ್. ಈಗ ನಾನು ಅದನ್ನೇ ಹೇಳಕ್ ಬಂದೆ ಸರ್. ಇವ್ರಿಗೆ ಮಾನ ಮರ್ಯಾದೆ, ಇವ್ರಿಗೇನೋ ಆತ್ಮಸಾಕ್ಷಿ ಇದ್ರೆ ಸರ್, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲೆಲ್ಲ 5,000 ರೂಪಾಯಿದು ಕೂಪನ್ ಕೊಟ್ಟಿದೀವಿ, ಬೆಳಗ್ಗೆ ಹೋಗಿ ಸ್ವೈಪ್ ಮಾಡ್ಕೊಳ್ಳಿ ತಗೊಳ್ಳಿ ಅಂತ. ಇವತ್ತವರೆಗೂ ಯಾರಿಗಾನ ಕೊಟ್ಟಿದ್ದಾರಾ? ಅದನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ, ಬೆಳಿಗ್ಗೆ ಓಟ್ ಹಾಕ್ಬಿಟ್ಟು ನೀವು ತಗೊಳ್ಳಿ ಇದನ್ನ ಅಂತ ಹೇಳಿ ಒಂದು ATM ಕಾರ್ಡ್ ತರ ಇವ್ರು ಫೋಟೋಗಳು ಹಾಕ್ಬಿಟ್ಟು ಕೊಟ್ರಲ್ಲ, ಇವತ್ತು ಕೊಟ್ಟಿದಾರಾ? ಇವತ್ತು ಜನ ಸೇರ್ಸಿರೋದು ಸರ್. ಸೈಟ್ ಕೊಡ್ತೀವಿ, ನಿಮ್ಮ ಮನೆಗಳು ಕೊಡ್ತೀವಿ,
ನಿಮ್ಗೆ ಪೆನ್ಷನ್ ಬರೆದು ಇರೋರಿಗೆ ಪೆನ್ಷನ್ ಕೊಡ್ತೀವಿ, ಅದು ಇದು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಜನ ಸೇರ್ಕೊಂಡು ಭಾಷಣ ಹೊಡಿತಾರೆ. ಇವ್ರ ಹೋದಲ್ಲಿ ಯಾರು ಜನ ಸೇರ್ತಿಲ್ಲ, ಗೊತ್ತಾಗಿದೆ, ಜನ ತಿರುಗಿ ಬಿದ್ದಿದ್ದಾರೆ. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅಂತ ಕೈ ಎತ್ತಿ ಅಂದ್ರೆ ಅಲ್ಲಿ 80% ಜನ ಕೈ ಎತ್ತಿದ್ದಾರೆ. ನಿಮ್ಗೆ ಯಾರಿಗೂ ಗ್ಯಾರಂಟಿ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ 2,000 ರೂಪಾಯಿ ಯಾರಿಗೂ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ 80% ಜನ ಕೈ ಎತ್ತಿದ್ದಾರೆ. ಇವ್ರಿಗೆ ಯಾರಿಗೆ ಕೊಡ್ತಿದ್ದಾರೆ ಇವ್ರು 2,000 ರೂಪಾಯಿನ? ಇವ್ರ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆಯಾ, ಲೆಕ್ಕ ಇದೆಯಾ? ಹೇಳಿ, ಲೆಕ್ಕ ಇದ್ರೆ ತೋರಿಸ್ಲಿ. ಸರಿ 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 ಅಲ್ವಾ ಸರ್? ಈಗ ನಿಮ್ಮ ಮಾಗಡಿ ಕ್ಷೇತ್ರದಲ್ಲಿ ಎಷ್ಟು ಜನ ವೋಟರ್ಸು? ನನಗೆ 2,20,000 ಜನ ವೋಟರ್ಸ್ ಇದ್ದಾರೆ. 2,19,000 ಜನ ವೋಟರ್ಸ್ ಇದ್ದಾರೆ. ಆಲ್ಮೋಸ್ಟ್ 89% ಪೋಲಿಂಗ್ ಆಗುತ್ತೆ. ಈಗ ಎಂಪಿ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಬನ್ನಿ, ಇವ್ರು ಹಾಕ್ಸ್ಕೊಳ್ಳಿ ಓಟು. ಯಾವ ಬೂತ್ ನಲ್ಲಿ ಎಷ್ಟೆಷ್ಟು ತುಂಬಿಸ್ಕೊಂತಾರೆ ಅಂತ ಗೊತ್ತಾಗ್ಲಿ. ಇವ್ರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಾಗಿದ್ಮೇಲೆ ಇವ್ರು ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ಗೆ ಜನ ಎದುರ್ತಾರ? ಜನ ಎದುರೋದಿಲ್ಲ. ಜನ ಈಗ ಆಲ್ರೆಡಿ ಇವ್ರ ವಿಚಾರದಲ್ಲಿ ಬೇಸತ್ತಿದ್ದಾರೆ. ಜನ ಉತ್ತರ ಕೊಡ್ತಾರೆ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಶಾಸಕರೇ, ಥ್ಯಾಂಕ್ ಯು ಮಾಜಿ ಶಾಸಕರೇ, ಥ್ಯಾಂಕ್ ಯು. ನೋಡಿ, 2013 ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂತು, 122 ಸೀಟ್ಸ್. ಹೌದು. ಇನ್ನೂ ಒಂದಿಷ್ಟು ಜನನ ಸೆಳ್ಕೊಂಡ್ರು. ಜಮೀರ್ ಅಹಮದ್ ಖಾನು ಅವ್ರನ್ನ ಸೆಳ್ಕೊಂಡ್ರು, ಸಿದ್ದರಾಮಯ್ಯನವರು ಬೇಕಾಗಿರ್ಲಿಲ್ಲ, ಸೆಳ್ಕೊಂಡ್ರು. ಹಾಗಂದ್ ಮಾತ್ರಕ್ಕೆ 2014 ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬರಬೇಕಾಗಿತ್ತಲ್ಲ, ಹೌದು, ಯಾಕೆ ಬರಲಿಲ್ಲ? ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲೋಕಸಭಾ ಎಲೆಕ್ಷನ್ ಅಂಡ್ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ವಿಧಾನಸಭಾ ಎಲೆಕ್ಷನ್. 2018 ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂತು. ಅವ್ರಿಗಿಂದಿಷ್ಟು ಚಿಲ್ಲರೆ ಸೀಟ್ಸು, ಇವ್ರಿಗೊಂದಿಷ್ಟು ಚಿಲ್ಲರೆ ಸೀಟ್ಸು, ಬಿಜೆಪಿಗೆ 104 ಬಂತು. ಹಾಗನ್ ಮಾತ್ರಕ್ಕೆ 104 ಸೀಟನ್ನು ಪಡೆದುಕೊಂಡು ಬಂದಂತ ಬಿಜೆಪಿ ಇಲ್ಲಿ ವಿಧಾನಸಭೆಯಲ್ಲಿ 2014 2019 ವರೆಗೂ ಆಡಳಿತ ಕೊಟ್ಟಂತ ಲೋಕಸಭೆಯ ದೊಡ್ಡ ಮಟ್ಟದ ಚಿತ್ರಣದಿಂದ 135 ಸೀಟ್ ಬರಬೇಕಾಗಿತ್ತಲ್ಲ ಬಿಜೆಪಿಗೆ. ಇಲ್ಲಿ ಯಾಕೆ ಬರಲಿಲ್ಲ? ವೈ ಡಿಡ್ ನಾಟ್? ಯಾಕೆ ಬರಲಿಲ್ಲ? ರಾಜಕಾರಣನೇ ಬೇರೆ, ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ಅದನ್ನ ಆ ಬೇಸಿಕ್ ಕಾಮನ್ ಸೆನ್ಸ್ ಇವ್ರಿಗೆ ಅರ್ಥ ಆಗೋದಿಲ್ಲವ. ಒಂದು ಎರಡನೇದು, ನೀವು ಅಕ್ಕಿ ಕೊಡ್ತೀನಿ ಅಂದ್ರಿ, 5 kg ಅಕ್ಕಿ 80 ಕೋಟಿ ಜನಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಕಳೆದ ಹಲವು ವರ್ಷಗಳಿಂದ ಕೊಡ್ತಾನೆ ಇದ್ದಾರೆ, ಎಸ್ಪೆಷಲಿ ಕೋವಿಡ್ ಆದ್ಮೇಲೆ. ಇನ್ನೂ 5 kg ಕೊಡ್ತೀವಿ ಮುಂದಿನ ಹಲವು ವರ್ಷಗಳಿಗೆ ಅಂತ ಹೇಳ್ತಾರೆ. 5 kgಗೆ ಇವ್ರು ದುಡ್ಡು ಕೊಡ್ತೀವಿ ಅಂತಂದ್ರು. ಐ ಡೋಂಟ್ ನೋ ಎಷ್ಟು ಜನರ ಅಕೌಂಟ್ಗೆ ದುಡ್ಡು ಹೋಗಿದೆ, ಐ ಡೋಂಟ್ ನೋ. ಆಮೇಲೆ ನೀವು ಜನರ ಬಡತನದ ಜೊತೆಗೆ ಆಟ ಆಡೋದಿದೆಯಲ್ಲ, ಈ ತರದ ಬಾಲಿಶ ನಿಕೃಷ್ಟ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮೂಲಕ ಇದು ಬಡತನಕ್ಕೆ ಮಾಡಿದಂಥ ಅವಮಾನ. ಯು ಹ್ಯಾವ್ ಎನ್ಕ್ಯಾಶ್ಡ್ ದೇರ್ ಪಾವರ್ಟಿ. ನೀವು ಇದಕ್ಕಿಂತ ಮುಂಚೆ ಏನು ಹೇಳಿದ್ದು? ಸ್ವಾವಲಂಬಿ ಮಾಡ್ತೀವಿ, ನಿಮ್ಮ ಹೊಟ್ಟೆ ಹಸುವನ್ನು ನೀಗಿಸ್ತೀವಿ, ನೀವು ಎಲ್ಲಿ ಬೇಕಾದರೂ ತಿರುಗಾಡುವಂತೆ ಮಾಡ್ತೀವಿ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ 2,000 ದುಡ್ಡು ಕೊಡ್ತೀವಿ. ನೀವು ಕೇಳ್ಬೋದು, ಸಾರ್ ಅವರು ಅಕ್ಷತೆ ಕೊಟ್ಟಂಗ ಗ್ಯಾರಂಟಿ ಕೊಟ್ಟಂಗ ಆಗ್ಬಿಡ್ತಾರಲ್ವಾ, ಅವ್ರೇನು ಕೊಡಲ್ಲ ಅಂತ ಹೇಳಿದ್ದಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಅದು ಉದ್ಧಟತನದ ಪರಮಾವಧಿ, ಉದ್ಧಟತನದ ಪರಮಾವಧಿ. ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಸ್ಟೇಟ್ ಪಾಲಿಟಿಕ್ಸ್. ನೀವು ಜನರ ಬಡತನವನ್ನು ಆಡ್ಕೊಂಡ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ. ಜನರ ನೋವನ್ನು, ಹಸಿವನ್ನು ನೀವು ಆಡ್ಕೊಂಡ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ. ಹಾಗನ್ ಮಾತ್ರಕ್ಕೆ ಈಗ 2024 ಎಲೆಕ್ಷನ್ ಬರುತ್ತಲ್ಲ, ಮೋದಿ ಅವ್ರ ಗ್ಯಾರಂಟಿ ಘೋಷಣೆ ಮಾಡ್ಬಿಡ್ಲಿ. ವಾಸುದೇವ್, ನಿಮ್ಮ ಮನೆಗೆ 10,000, ಕಮಾನ್ ಟೇಕ್ ಇಟ್. ಈಸಿಯಾಗಿ ವಿನ್ ಆಗ್ಬಿಡ್ಬೋದು, ವೆರಿ ಈಸಿ. ಚಂದನ್ ಶರ್ಮಾ, ನಿಮ್ಮ ಮನೆಗೆ 10,000, ಕಮಾನ್ ಟೇಕ್ ಇಟ್. ಶ್ವೇತಾ ಅವರೇ, ನಿಮ್ಮ ಮನೆಗೆ 25,000, ಕಮಾನ್ ಟೇಕ್ ಇಟ್. ಗೃಹಶಕ್ತಿ ಯೋಜನೆ ಟೇಕ್ ಇಟ್. ನಮ್ಮ ಕ್ಯಾಮ್ರಾಮನ್ ಯಾರಿದ್ದಾರೆ? ಮಹೋದೇವ್, ನಿಮ್ಮ ಮನೆಗೆ 20,000 ಟೇಕ್ ಇಟ್. RBI ಅವ್ರ ಕೈಲೇ ಇದೆಯಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಕೈಲೇ ಇದೆಯಲ್ಲ, ದೇಶ ದಿವಾಳಿ ಎದ್ದೋಗುತ್ತಲ್ಲ, ದಿವಾಳಿ ಎದ್ದೋಗುತ್ತಾನೆ. ಆಮೇಲೆ ಇವ್ರು ಯಾರೂ ಅವ್ರ ಕೈಯಿಂದ ಬಿಟ್ಟಿ ದುಡ್ಡು ಕೊಡ್ತಾ ಇಲ್ಲ ರೀ. ಪ್ಲೀಸ್ ಲೆಟ್ ಅಸ್ ಟೆಲ್ ದಿಸ್ ಟು ಪೀಪಲ್ ಅಗೈನ್ ಅಂಡ್ ಅಗೈನ್ ಅಂಡ್ ಅಗೈನ್ ಅಂಡ್ ಅಗೈನ್. ನೀವು ಅಲ್ಲಿ ಎಲ್ಲೋ ದುಡ್ಡು ಕೊಡ್ತಾ ಇದ್ದೀರಿ ಅಂತಂದ್ರೆ ಇನ್ನೆಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿಲ್ದಂಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಮತ್ತೊಂದು ಎಲ್ಲೋ ಕಡೆ ನಿಮಗೆ ವ್ಯಾಟ್ಗೆ, ಪೆಟ್ರೋಲ್ಗೆ, ಡೀಸೆಲ್ಗೆ ಜಾಸ್ತಿ ಮಾಡಿದ್ದಾರೆ, ಎಣ್ಣೆ ರೇಟ್ ಜಾಸ್ತಿ ಮಾಡಿ, ಮತ್ತೊಂದು ಎಲ್ಲೋ ಕಡೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ. ದೇ ಆರ್ ನಾಟ್ ಗಿವಿಂಗ್ ಇಟ್ ಫಾರ್ ಫ್ರೀ. ಈ ಸಲದ ಬಜೆಟ್ 3,80,000 ಕೋಟಿ ಮಾಡ್ಕೊಳ್ತಾರೆ. ಅದರೊಳಗೆ 40,000 ಕೋಟಿ ಗ್ಯಾರಂಟಿಗೆ ಇಡ್ತಾರೆ. ಯಾರ ತಾತನ ಮನೆ ದುಡ್ಡ್ರಿ? ಸಾಲ ತಗೊಳ್ಳೋ ದುಡ್ಡ್ರಿ. ಆ ಸಾಲನ್ ಯಾರ ಮೇಲೆ ಹಾಕ್ತಾರ್ರಿ? ನಿಮ್ಮ ಮೇಲೆ, ನಮ್ಮ ಮೇಲೆ ಹಾಕ್ತಾರ್ರಿ. ನಾವ್ ಯಾಕ್ರಿ ಮಿಸ್ಕನ್ಸೆಪ್ಷನ್ ಅಲ್ಲಿ ಬದುಕೊಂಡಿದ್ದೀವಿ? ಸರ್ಕಾರ ಬಂದು ನಮ್ಮನ್ನು ಉದ್ಧಾರ ಮಾಡಿ 2,000 ನಮ್ ದುಡ್ಡಿಗೆ ಕೊಡುತ್ತೆ ಅಂತ. ಅದರ ಬದಲು ನೀವು 2,000 ಕೊಡೋದ್ರ ಬದಲು 2,000 ಉಳಿಸೋದು ಹೆಂಗೆ ಅಂತ ನಾನು ಹೇಳ್ಕೊಡಿ. ದಟ್ ಈಸ್ ಮೋರ್ ವರ್ತಿ. ಹೌದು, ನೀವು 2,000 ನಿನ್ನ ಅಕೌಂಟ್ಗೆ ಹಾಕ್ತೀನಿ ಅಲ್ಲ. ನಮ್ ಜನಕ್ಕೂ ಒಂದು ಸನ್ನಿ ಇದೆ, ಹಿಸ್ಟೀರಿಯಾ ಇದೆ. 2,000 ಕೈಗೆ ಬಂದ್ರೆ ಬಂದಂಗೆ. ಬಟ್ ಅದೇನೆ ಇಂಡೈರೆಕ್ಟ್ಲಿ 2,000 ನನಗೆ ತಿಂಗಳಿಗೆ ಉಳಿದ್ರೆ ನನಗೆ ಒಳ್ಳೇದು ಅಂತ ಜನ ಯೋಚನೆ ಮಾಡಲ್ಲ. ಕಾಣಿಸಲ್ವಲ್ಲ ಸರ್, ಅದು ಕಾಣಿಸಲ್ಲ.
ದಿಸ್ ಇಸ್ ವೆರಿ ಮಚ್ ಎವಿಡೆಂಟ್, ದಿಸ್ ಇಸ್ ವೆರಿ ಮಚ್ ಸೀನ್ ಅಂಡ್ ಶೋನ್. 2,000 ಅಕೌಂಟ್ ಠಂಗ್ ಅಂತ ಬರುತ್ತಲ್ಲ, ಜನ ಕಾಣಿಸ್ಬಿಡುತ್ತೆ ಸರ್ಕಾರ ನಮ್ಗೆ ದುಡ್ಡು ಕೊಡ್ತು. ಬಟ್ ಜನ ಯೋಚನೆ ಮಾಡಲ್ಲ ಯಾರು ದುಡ್ಡು ಅಂತ. ಹೌದು. ನಮ್ದೇ ಕಣ್ರಪ್ಪ ದುಡ್ಡು. ಪೀಪಲ್ ಡೋಂಟ್ ಥಿಂಕ್ ಅಬೌಟ್ ಇಟ್. ಮಾಗಡಿ ಬಾಲಕೃಷ್ಣ ಅವರೇ, ಈ ಉದ್ದಟತನ ಬೇಡ. ನೀವು ಏನೇ ಆಗಿರ್ಬೋದು, ನೀವು ಮಾಗಡಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಈ ಉದ್ದಟತನ ಬೇಡ. ನಿಮ್ಮ ಗ್ಯಾರಂಟಿ ನಂಬ್ಕೊಂಡು ಜನ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕೋದಿಲ್ಲ. ಇಟ್ ವಿಲ್ ನಾಟ್ ವರ್ಕ್. ನಿಮ್ಮ ಗ್ಯಾರಂಟಿಯೇ ನಂಬ್ಕೊಳ್ಬೇಕಾಗಿದ್ದರೆ ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ನೀವು 3 ರಾಜ್ಯಗಳಲ್ಲಿ ಸೋಲ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಗ್ಯಾರಂಟಿಗಳಿತ್ತು. ಇತ್ತೋ ಇಲ್ವೋ? ಇತ್ತು. ಅಲ್ಲೂ ಗ್ಯಾರಂಟಿ ಇತ್ತು. ಯಾಕೆ ಸೋತ್ರಿ? ನಿಮ್ ಗ್ಯಾರಂಟಿ ವರ್ಕೌಟ್ ಆಯ್ತಾ? ತೆಲಂಗಾಣದಲ್ಲಿ ಮಾತ್ರ ವರ್ಕೌಟ್ ಆಯ್ತು, ಬೇರೆ ಕಡೆಗಳಲ್ಲಿ ವರ್ಕೌಟ್ ಆಯ್ತಾ ಅವ್ರ ಗ್ಯಾರಂಟಿ? ಇಲ್ಲ. ಅವ್ರದ್ದೇ ಅಸ್ತಿತ್ವ ಇದ್ದಂತ ಜಾಗಗಳಲ್ಲಿ ವರ್ಕೌಟ್ ಆಯ್ತಾ? ಯಾಕೆ ವರ್ಕೌಟ್ ಆಗ್ಲಿಲ್ಲ? ಡು ಯು ಥಿಂಕ್ ಗ್ಯಾರಂಟಿ ಇಸ್ ಪಾಶುಪತಾಸ್ತ್ರ? ಇವರು ಧರ್ಮನ ಇಟ್ಕೊಂತಾರೆ, ಇವರು ರಾಮನ ಇಟ್ಕೊಳ್ತಾರೆ ಬಿಜೆಪಿ ಅವರು, ನೀವು ಗ್ಯಾರಂಟಿನ ಇಟ್ಕೊಳ್ತೀರಿ. ಯು ಆರ್ ಪ್ಲೇಯಿಂಗ್ ವಿತ್ ದಿ ಎಮೋಷನ್ಸ್ ಆಫ್ ಪೀಪಲ್ ಆಫ್ ಅವರ್ ಕಂಟ್ರಿ. ಯು ಥಿಂಕ್ ಸೊ? ನೀವು ಧರ್ಮ ಇಟ್ಕೊಳ್ಳಿ, ಇವ್ರು ಗ್ಯಾರಂಟಿ ಇಟ್ಕೊಳ್ಳಿ, ಧರ್ಮ ಇಟ್ಕೊಳ್ಳಿ, ಇವ್ರು ಗ್ಯಾರಂಟಿ ಇಟ್ಕೊಳ್ಳಿ. ಯಾರು ಇಟ್ಕೊಂಡ್ರು ಜನರ ಮಾನಸದಲ್ಲಿ ಏನ್ ತಲೆಯಲ್ಲಿ ಇದೆಯೋ ಅದಕ್ಕೆ ವೋಟ್ ಬೀಳೋದು. ದಟ್ ವಿಲ್ ಬಿ ಡಿಸೈಡೆಡ್ ಇನ್ 2024. ಚಲುವರಾಯಸ್ವಾಮಿ ಬಗ್ಗೆ ಏನು ಹೇಳ್ತಾ ಇದ್ರಿ? ಎಸ್, ಈ ಹಿಂದೆ ಚಲುವರಾಯಸ್ವಾಮಿ ಕೂಡ ಮಾತಾಡಿದ್ರು. ಕೇವಲ ಬಾಲಕೃಷ್ಣ ಮಾತ್ರ ಅಲ್ಲ, ಇನ್ನೊಬ್ರು ಇದ್ದಾರೆ ಮಹಾಶಯರು. ಅವ್ರೇನ್ ಮಾತಾಡಿದ್ದಾರೆ ನೋಡಿ. ನಲ್ಲಿ ಫ್ರೀ ಘೋಷಣೆ ಮಾಡ್ಕೊಂಡು ಈ ದೇಶದಲ್ಲೆಲ್ಲ ಚರ್ಚೆ ಆಯ್ತು, ನಾವು ಚರ್ಚೆ ಮಾಡಿದೀವಿ. ಇದು ಒಳ್ಳೇದಲ್ಲ ಬೆಳವಣಿಗೆ, ಮುಂದೆ ಫ್ರೀ ಅಂತ ಹೋದ್ರೆ ಎಲ್ಲೋಗಿ ಮುಟ್ಟುತ್ತೆ ಅಂತ. ಈಗ ನಾವುಗಳು ಅದೇ ಲೈನಲ್ಲಿ ಹೊರಟಿದ್ದೀವಿ. ಎಲ್ಲೋ ಒಂದ್ ಕಡೆ ಚುನಾವಣೆ ರಿಸಲ್ಟು, ಸರ್ಕಾರ ಬಂದ್ರೆ ತಾನೇ ನಾವೇನಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದು, ಅಧಿಕಾರ ಸಿಕ್ಕಿದ್ರೆ ತಾನೇ ನಾವು ಕೆಲಸ ಮಾಡಕ್ ಆಗೋದು ಅನ್ನೋ ದೃಷ್ಟಿ ಬಂದಾಗ ಅವತ್ತಿಗೆ ರಿಸಲ್ಟ್ ಅನಿವಾರ್ಯ ಆಗುತ್ತೆ. ರಿಸಲ್ಟ್ ಬರ್ಬೇಕು ಅಂದಾಗ ಈ ತರದ ಚೀಪ್ ಪಾಪ್ಯುಲಾರಿಟಿ ಇಲ್ಲದ್ದು ಪಲ್ಲದ್ದು ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಮನ್ಸು ಇಷ್ಟ ಇದೆಯೋ ಇಲ್ವೋ, ಒಪ್ತವೋ ಇಲ್ವೋ, ಸಿದ್ದರಾಮಯ್ಯನಿಗೆ ಇಷ್ಟ ಆಗ್ತದೋ ಇಲ್ವೋ, ಕೆಲವನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಅಲ್ಲ ಕೆಲವನ್ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಸಿ ವಾಟ್ ಐ ಆಮ್ ಕನ್ಸರ್ನ್ಡ್ ಈಸ್ ಚೀಪ್ ಪಾಪ್ಯುಲಾರಿಟಿ ಅಂತ ಹೇಳುವ ಇವರು ಜನರಿಗೆ ಮಂಕುಬೂದಿ ಹಚ್ಬಿಟ್ರು ಅಂತ ಅನ್ಸಲ್ವಾ? ಖಂಡಿತ ನನಗೆ ಭಾಳ ನೋವನ್ಸಲ್ವಾ ಇದೆಲ್ಲವೂ ಕೂಡ? ನನಗೇನು ಜನರ ಅಕೌಂಟ್ಗೆ 2,000 ಬಂದರೆ, ಫ್ರೀ ಕರೆಂಟ್ ಬಂದರೆ ನನಗೆ ನಿಮಗೇನು ಸಮಸ್ಯೆ ಇಲ್ಲಪ್ಪ, ನಮ್ಮನೆಗೆ ಬರ್ತಾ ಇಲ್ಲ ಅಂತ ನನಗೇನು ಹೊಟ್ಟೆವರಿ ಇಲ್ಲಪ್ಪ. ಬಟ್ ಹೌ ಕ್ಯಾನ್ ಯು ಟೇಕ್ ಪೀಪಲ್ ಫಾರ್ ಗ್ರಾಂಟೆಡ್ ರೀ? 2,000 ಕೊಡ್ತೀನಿ, ಅದು ಕೊಡ್ತೀನಿ. ನಾವು ಈ ಬಜೆಟ್ ಬಗ್ಗೆ ಬರುತ್ತೆ ವಾಸುದೇವ್, ಈ ಬಜೆಟ್ ಬರುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಜೆಟ್ ಬರುತ್ತೆ ರೀ ವಾಸು. ಈ 3,80,000 ಕೋಟಿ ಬಜೆಟ್ಟು. ನಾವು ಬಜೆಟ್ ನಮ್ಮ ಸ್ಟೋರಿ ಅಲ್ಲ, ಬಜೆಟ್ ನಮ್ಮ ವಿಷಯ ಅಲ್ಲ. ನಾವು ಜನ ಕೇಳಬೇಕು. 3,80,000 ಕೋಟಿ, ₹1 ಅಂತ ಅದನ್ನು ತಗೊಂಡು ಇವ್ರು ಯಾವ್ಯಾವ್ದಕ್ಕೆ ಡಿವೈಡ್ ಮಾಡಿದ್ದಾರೆ, ನಿಮ್ ದುಡ್ಡು ಎಷ್ಟು ಬೋಳಿಸಿದ್ದಾರೆ. ಆದ್ರೆ ಸಿಎಂ ಹೇಳ್ತೀರ ಸರ್, ಎಲ್ಲಿ ದಿವಾಳಿ ಆಯ್ತು ತೋರಿಸಿ ಅಂತ. 3,80,000 ಕೋಟಿ ನಾವು ಬಜೆಟ್ ಮಾಡೋದಕ್ಕೆ ಕೊಟ್ಟಿದೀವಿ, ನೀವು ಹೆಂಗ್ರಿ ದಿವಾಳಿ ಆಯ್ತು ಅಂತ ಹೇಳ್ತೀರಿ? ಕಾಸಿದೆ ನಮ್ಮ ಹತ್ರ ಅಂತಾರೆ. ನಾನು ಹೇಳ, ಆ ಕಾಸು ಬೊಮ್ಮಾಯಿ ಸರ್ಕಾರ ಉಳಿಸಿದ್ದಂತ 48,000 ಕೋಟಿ ರೂಪಾಯಿಗಳು. ಅದಕ್ಕೆ ಉದಾಹರಣೆ ಕೊಡ್ಲಾ? ಬನ್ನಿ ಹೇಳ್ತೀನಿ ಅದಕ್ಕೆ. ವಾಟ್ ಅ ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ಯು ಆಸ್ಕ್ಡ್. ಇವರು ಮೊದಲ 6 ತಿಂಗಳ ಕಾಲ, ಇವರು ಸರ್ಕಾರ ಬಂದು 6-7 ತಿಂಗಳಾಗಿದೆ ಅಷ್ಟೇ ಅಲ್ವಾ? ಹೌದು. ಬೊಮ್ಮಾಯಿ ಅವರ ಸರ್ಕಾರ ಇತ್ತಲ್ವಾ ಇದ್ರ ಹಿಂದೆ? ಬೊಮ್ಮಾಯಿ ಸರ್ಕಾರ 32,000 ಕೋಟಿ ರೂಪಾಯಿ ಅಬಕಾರಿ ಟಾರ್ಗೆಟ್ ಅನ್ನ ಹೊಂದಿತ್ತು. ನೋಟ್ ಡೌನ್ ಮಾಡ್ಕೊಳ್ಳಿ, ಹೇಳ್ತೀನಿ. 32,000 ಕೋಟಿ ರೂಪಾಯಿ ಅಬಕಾರಿ ಟಾರ್ಗೆಟ್ ಹೊಂದಿತ್ತು. 35,000 ಕೋಟಿ ರೂಪಾಯಿ ಬಂತು, ಅಲ್ಲಿ 3,000 ಕೋಟಿ ಜಾಸ್ತಿ ಬಂತು. ಓಕೆ. ಬೊಮ್ಮಾಯಿ ಸರ್ಕಾರ 80,000 to 90,000 ಕೋಟಿ ರೂಪಾಯಿಗಳು ಮಾತ್ರ ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ ಅನ್ನುವ ಟಾರ್ಗೆಟ್ ಹೊಂದಿತ್ತು. ಆದ್ರೆ ಸರ್ಕಾರಕ್ಕೆ ಬಂದಿದ್ದು 1,02,000 ಕೋಟಿ ರೂಪಾಯಿ. 1,02,000 crore rupees. ಇಟ್ ಮೀನ್ಸ್ 22,000 crores ಎಕ್ಸ್ಟ್ರಾ ಬಂತು. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಬೊಮ್ಮಾಯಿ ಸರ್ಕಾರ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದು 6,000-7,000 ಕೋಟಿ ರೂಪಾಯಿ, ಬಂದಿದ್ದು 11,000 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ. ಅಲ್ಲೂ ಕೂಡ ನಿಮಗೆ ಜಾಸ್ತಿ ಬಂತು. ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಅಲ್ಲಿ ಸುಮಾರು 5,000-6,000 ಕೋಟಿ ರೂಪಾಯಿ ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಅಲ್ಲಿ ಬಂತು ಅವರಿಗೆ 2,000-3,000 ರೂಪಾಯಿ, 2,000-3,000 ಕೋಟಿ ರೂಪಾಯಿ. ಸೆಂಟ್ರಲ್ ಎಕ್ಸ್ಚೆಕರ್ ಇಂದ ಬರಬೇಕಾಗಿದ್ದಂತ ಗ್ರಾಂಟು ಸುಮಾರು 20,000 ಕೋಟಿ ರೂಪಾಯಿ ಬಂತು, ಅಲ್ಲಿಗೆ ಬಂದು ಸೇರ್ಕೊಳ್ತು ಸುಮಾರು 40,000 ಕೋಟಿ ರೂಪಾಯಿ. ಇದು ದುಡ್ಡು ಸಿದ್ದರಾಮಯ್ಯನವ್ರ ಮನೆದಲ್ಲ. ಎಲ್ಲಿ ದಿವಾಳಿ ಆಗಿದೆ ತೋರಿಸ್ರಿ ಅಂತಂದ್ರೆ ಈ ದುಡ್ಡು ಮುಂಚೆನೆ ಬೊಕ್ಕಸದಲ್ಲಿತ್ತು. ಇದನ್ನ ನಾವು ಜನಕ್ಕೆ ಅರ್ಥ ಮಾಡಿಸ್ಬೇಕು. ಹೌದು. ಬೊಮ್ಮಾಯಿ ಅವರ ಗವರ್ಮೆಂಟ್ ಇದ್ದಾಗ ಇಟ್ ವಾಸ್ ಅ ಸರ್ಪ್ಲಸ್. ಇದನ್ನ ಬಿಜೆಪಿ ಅವ್ರಿಗೂ ಕೂಡ ಇದನ್ನೆಲ್ಲೂ ಹೇಳ್ಕೊಳಕ್ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಗವರ್ಮೆಂಟ್ ಇಂದ 45,000 ಕೋಟಿ ಎಕ್ಸ್ಟ್ರಾ ಇತ್ತಲ್ಲ ಬುದೇ,
ಅಂತ ಒಬ್ಬನು ನೀವೇ ಬಂದು ಹೇಳ್ಕೊಳ್ಳೋದು ಕೇಳಿದ್ದೀರಾ ನೀವು? ನಾನು ಹೇಳ್ತೀನಿ ಕೇಳಿ. ಹೇಳ್ಕೊಳಕ್ ಬರಲ್ವ? ಐ ಹ್ಯಾವ್ ಸ್ಟಡಿಡ್ ದೇರ್ ಬಜೆಟ್. ಐ ಹ್ಯಾವ್ ಸ್ಟಡಿಡ್ ಬೊಮ್ಮಾಯಿ ಅವರು ಮಾಡಿದಂಥ ಬಜೆಟ್ನಲ್ಲಿ ಎಷ್ಟಿತ್ತು, ಏನಿತ್ತು, ದುಡ್ಡೆಷ್ಟು ಮಾಡಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಎಷ್ಟು ಬಂದಿತ್ತು, ಅಬಕಾರಿ ಶುಲ್ಕ ಎಷ್ಟು ಬಂದಿತ್ತು, ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಎಷ್ಟು ಬಂದಿತ್ತು, ಸೆಂಟ್ರಲ್ ಇಂದ ಗ್ರಾಂಟ್ಸ್ ಎಷ್ಟು ಬಂದಿತ್ತು. ಐ ನೋ ಇಫ್ ಸಂಬಡಿ ವಾಂಟ್ಸ್ ಟು ಡಿಬೇಟ್ ಐ ಆಮ್ ರೆಡಿ. ಇಫ್ ಸಂಬಡಿ ವಾಂಟ್ಸ್ ಟು ಡಿಬೇಟ್ ಐ ಆಮ್ ರೆಡಿ. ನಾನು ಹೇಳಿದ್ರಲ್ಲಿ 1-2 ಕೋಟಿ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಸರ್ಪ್ಲಸ್. ಹೌದು, ಬೇಕಾಗಿದ್ದು ಸ್ವಲ್ಪ ಕೋಟಿ, ಬಂದಿದ್ದು 48,000 ಕೋಟಿ ಹೆಚ್ಚಿಗೆ ದುಡ್ಡು. ಹೌದು. ಇವ್ರು ಮ್ಯಾನೇಜ್ ಮಾಡಬೇಕಾಗಿದ್ದು ಕೇವಲ 7ರಿಂದ 8 ತಿಂಗಳು, ನಾಟ್ ದಿ ಕಂಪ್ಲೀಟ್ ಫೈನಾನ್ಷಿಯಲ್ ಇಯರ್. ಯಾಕಂದ್ರೆ ಸರ್ಕಾರ ಬಂದಿದ್ದು ಮೇ ತಿಂಗಳಲ್ಲಿ, ಹೌದು, ಯುವ ನಿಧಿ ಘೋಷಣೆ ಆಗಿದ್ದು ಡಿಸೆಂಬರ್ ತಿಂಗಳಲ್ಲಿ. ಇವ್ರು ಮ್ಯಾನೇಜ್ ಮಾಡಬೇಕಾಗಿದ್ದು 3 ತಿಂಗಳಾದ ಮೇಲೆ. ಯಾವ್ಯಾವ್ದಕ್ಕೆ? ಶಕ್ತಿ, ಲಕ್ಷ್ಮಿ, ಜ್ಯೋತಿ. ಶಕ್ತಿ, ಲಕ್ಷ್ಮಿ, ಜ್ಯೋತಿ, ಅನ್ನಭಾಗ್ಯ. ಹೌದು. ಯುವ ನಿಧಿ ಇನ್ನೂ ಪೆಂಡಿಂಗ್ ಇದೆ, ದುಡ್ಡು ಹೋಗಿಲ್ಲ. 48,000 ಕೋಟಿಯಲ್ಲಿ ಇವರಿಗೆ 25,000 ಕೋಟಿ ಕೂಡ ನನ್ನ ಪ್ರಕಾರ ಖರ್ಚಾಗಿಲ್ಲ. 30,000 ಕೋಟಿ ಕೂಡ ಖರ್ಚಾಗಿಲ್ಲ. ಆಮೇಲೆ 3,80,000 ಕೋಟಿಲಿ ಇವರು ತಗೊಳ್ತಾ ಇರೋದು ಸಾಲ. ಮುಗಿಸ್ತೀನಿ ತಡ್ರಿ ಶ್ವೇತಾ ಅವ್ರೆ, ಇವರು ಸಾಲ ತಗೊಳ್ತಿರೋದು. ದೇ ಆರ್ ಟೇಕಿಂಗ್ ಲೋನ್ಸ್. ಹೌದು, ಲೋನ್ ತಗೊಳ್ತಾ ಇರೋದು. 3,23,000 ಕೋಟಿನೋ 30,000 ಕೋಟಿನೋ ಬೊಮ್ಮಾಯಿ ಅವರ ಗವರ್ಮೆಂಟ್ನ ಬಜೆಟ್ ಆಗಿತ್ತು. 27,000 ಕೋಟಿ. 27,000 ಕೋಟಿ. ಫ್ಯಾಂಟಾಸ್ಟಿಕ್. ಯು ಆರ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಕರೆಕ್ಟ್ ನಂಬರ್ಸ್ ಹೇಳಿದ್ರಿ ನೀವು, ನಾನು ಅದರ ಆಸ್ಪಾಸ್ನಲ್ಲಿದ್ದೆ. ಓಕೆ, ಸೊ ಈಗ ಇವರು ತಗೊಳ್ಳೋದು ಇನ್ ಮಿಕ್ಕ ಮಿನಿಮಮ್ 50,000-66,000 ಕೋಟಿ ಸಾಲ. ಇವ್ರು ಕಡಿಮೆ ಆಗಿದೆ ಅಂತಂದ್ರೆ ಐ ವಿಲ್ ಆನ್ಸರ್ ದರ್ ಕ್ವೆಶ್ಚನ್. ಲೆಟ್ ದೆಮ್ ಕಮ್ ಅಂಡ್ ಆನ್ಸರ್ ಮೀ. ಐ ವಿಲ್ ಆನ್ಸರ್ ದರ್ ಕ್ವೆಶ್ಚನ್. ಸೊ ಜನರ ದುಡ್ಡು ತಗೊಂಬಿಟ್ಟು ಎಲ್ರು ಇದು ಓಳಿ ಹೋಗಿದೆ ಅಂದ್ರೆ, ನಮ್ದು ಕರ್ನಾಟಕ ಸ್ಟೇಟ್ ಗ್ರಾಸ್ ಸ್ಟೇಟ್ ಪ್ರಾಡಕ್ಟ್ ಅಂತ ಇದೆ, DSDP ಇದೆ ನಮ್ದು ಅಲ್ವಾ? GSDP ಇದೆ ನಮ್ದು. GSDP ಪ್ರಕಾರ 5 ಲಕ್ಷ ಕೋಟಿ ರೂಪಾಯಿ ತನಕ ತಗೋಬಹುದು. ನಾವು ಬಜೆಟ್ ಹಾಕೋಬಹುದು, ತಗೊಳಕ್ಕಾಗತ್ತ 5 ಲಕ್ಷ ಕೋಟಿ ರೂಪಾಯಿ ತನಕ? ಸರ್ಕಾರ ದಿವಾಳಿ ಆದೋಗತ್ರಿ ಸಾಲ ಗಿಲ್ಲ ತಗೊಳ್ತಾ ಕೂತ್ಕೊಂಡ್ರೆ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಕರೆಕ್ಟ್. ನನಗದು ತಲೆಯಲ್ಲಿ ಬಾಯಲ್ಲಿ ಬಂದು ಹೆಂಗೆ ಆಗ್ತಾ ಇತ್ತು ನನಗೆ. GSDP ಕರೆಕ್ಟ್. GSDP ಪ್ರಕಾರ 28 ಲಕ್ಷ ರೂಪಾಯಿ GSDP ಇದೆ. ಸೊ GSDP ನಮ್ದು 28 ಲಕ್ಷ ಇದೆ, ತೆಲಂಗಾಣದ 13 ಲಕ್ಷ ಇದೆ, ಆಂಧ್ರದ 13 ಲಕ್ಷ ಇದೆ, ಮಹಾರಾಷ್ಟ್ರದ ಇನ್ನೂ ಜಾಸ್ತಿ ಇದೆ GSDP, ಡೆಲ್ಲಿದು ಇನ್ನೂ ಜಾಸ್ತಿ ಇದೆ. ನಮ್ಮ GSDP ಪ್ರಕಾರ 25% ನಾವು ಬಜೆಟ್ ಅಲೋಕೇಟ್ ಮಾಡ್ಕೋಬಹುದು. ಅದನ್ನ ಜನ ಕೇಳಬೇಕಲ್ಲ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.